ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಯ್ತಲ್ಲ, ಆ ರಾಜೀನಾಮೆ ಇನ್ನ ಒಂದೇ ಒಂದು ದಿನ ತಡ ಆಗಿದ್ದಿದ್ರೆ, ಒಂದು ದಿನ ತಡ ಆಗಿದ್ದಿದ್ರೆ ಪ್ರಧಾನ್ ರಾಜೀನಾಮೆ ಅಲ್ಲ, ಪ್ರಧಾನಿ ರಾಜೀನಾಮೆ ಕೊಡಬೇಕಾದ ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಏನಾಯ್ತು ಅಂತಹದ್ದು ಬೆಳವಣಿಗೆಗಳು, ಯಾವ ರೀತಿ ಅಂತಹ ಸನ್ನಿವೇಶ ಸೃಷ್ಟಿಯಾಗುವ ಸಾಧ್ಯತೆ ಇತ್ತು, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಮತ್ತೊಂದು, ಈ ಹಿಂದೆ ನಾನು ವಿಡಿಯೋ ಮಾಡಿ ಹೇಳಿದ್ದೆ, ಅಭಿನಂದನೆಗಳು ಮತ್ತೊಮ್ಮೆ ಇಡೀ ದೇಶಕ್ಕೆ ಅಭಿನಂದನೆ. ಮೋದಿ ಎಂಬ ಸರ್ವಾಧಿಕಾರಿ ಮನಸ್ಥಿತಿ ಆಡಳಿತದಲ್ಲಿ ಮೋದಿಯ ಮಂತ್ರಿಯ, ದುರಹಂಕಾರಿ ಮಂತ್ರಿಯ, ನಾಲಾಯಕ ಮಂತ್ರಿಯ ರಾಜೀನಾಮೆ ಆಗಿದೆ. ಅದಕ್ಕೆ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಜನ್ಸಿಗೆ ಎಲ್ಲಿಲ್ಲದ ಥ್ಯಾಂಕ್ಸ್, ದೊಡ್ಡ ಥ್ಯಾಂಕ್ಸ್. ಓಕೆ. ಸೊ ಈಗ ಧರ್ಮೇಂದ್ರ ಪ್ರಧಾನ್ ನಿನ್ನೆ ರಾಜೀನಾಮೆ ಕೊಡಲೇಬೇಕಾದ ಸನ್ನಿವೇಶ ಕ್ರಿಯೇಟ್ ಆಯಿತು. ಹೇಗೆ ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೀನಿ. ಆದರೆ ಆ ರಾಜೀನಾಮೆ ಏನಾದರೂ ಇವತ್ತಿನವರೆಗೆ ಬರದೇ ಹೋಗಿದ್ದಿದ್ರೆ, ಪ್ರಧಾನ್ ರಾಜೀನಾಮೆ ಅಲ್ಲ, ಪ್ರಧಾನಿ ರಾಜೀನಾಮೆ ಕೊಡಬೇಕಾದ ಸನ್ನಿವೇಶ ಕ್ರಿಯೇಟ್ ಆಗ್ತಿತ್ತು. ಅದು ಮೋದಿಗೆ ಅರ್ಥ ಆಯಿತು, ಮೋದಿಗೆ ಸಂದೇಶ ಮುಟ್ಟುಬಿಡ್ತು. ಹೇಗೆಲ್ಲ ಮುಟ್ಟಿತು? ಮೊದಲನೇದು, ಮೋದಿ ಅವರಿಗೆ ಸಂದೇಶ ಮುಟ್ಟಿದ್ದಂತಹದ್ದು ಅವರ ಮೊದಲ ಸೆಲ್ಫಿ ವಿಡಿಯೋ ಬಂತಲ್ಲ, ಮಧ್ಯರಾತ್ರಿಯಲ್ಲಿ ಭೂತದ ಹಾಗೆ ಕ್ಯಾಮ್ರಾಗೆ ಮುಂದೆ ಬಂದು ಮಾತಾಡಿದ್ರಲ್ಲ, ಅದು ಯಾಕೆ ಅನ್ನೋದ್ರ ಬಗ್ಗೆಯೂ ಸಹ ನಾನು ವಿವರಣೆಯನ್ನ ಈ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅದೂ ಒಂದು ನಾಟಕನೇ, ಉದ್ದೇಶಪೂರ್ವಕವಾಗಿ ಮುಖ ಅಲ್ಲಿಟ್ಟು ಆ ಸನ್ನಿವೇಶದಲ್ಲಿ ಮಧ್ಯರಾತ್ರಿಯಲ್ಲಿ ವಿಡಿಯೋ ಬಿಟ್ಟಿದ್ದು. ಅದರ ಇನ್ನೊಂದು ವಿಡಿಯೋ ನೋಡಿ, ಅದರಲ್ಲಿ ಅರ್ಥ ಆಗುತ್ತೆ ನಿಮ್ಗೆ. ಅದನ್ನ ಲಾಜಿಕ್ಕು, ಅದನ್ನ ಪ್ರೇರೇಪಣೆ ಎಲ್ಲ ವಿವರಿಸಿದ್ದೀನಿ. ಸೊ ಆ ವಿಡಿಯೋಗೆ ಬಂದ ಕಮೆಂಟ್ಗಳಿತ್ತಲ್ಲ, ಆ ಕಮೆಂಟ್ಗಳು ಮೋದಿಯನ್ನ ಸ್ಪಷ್ಟವಾಗಿ ಒಂದು ಜಾಗದಲ್ಲಿ ನಿಲ್ಲಿಸುದು. ಏನಂದ್ರೆ, ವಿ ಡೋಂಟ್ ಕೇರ್. ಮೋದಿಗೂ ಕೇರ್ ಮಾಡಲ್ಲ, ಯಾರಿಗೂ ಕೇರ್ ಮಾಡಲ್ಲ, ನಾವು ಏನು ಕೇಳ್ತಾ ಇದೀವೋ ಅದಾಗಲೇಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಲೇಬೇಕು ಅನ್ನೋದಕ್ಕೆ ಆ ಕಮೆಂಟ್ಗಳಲ್ಲಿ ಸೂಚನೆಗಳಿತ್ತು. ಇಲ್ಲದೆ ಹೋದ್ರೆ ಮೋದಿನೇ ರಾಜೀನಾಮೆ ಕೊಡಿಸ್ಬಿಡ್ತೀವಿ ಅನ್ನುವ ಎಚ್ಚರಿಕೆಗಳಿತ್ತು. ಕೆಲವು ಕಡೆ ಪ್ರಧಾನ್ ರಾಜೀನಾಮೆ ನಮಗೆ ಬೇಕಾಗೇ ಇಲ್ಲ, ಪ್ರಧಾನಿ ರಾಜೀನಾಮೆನೇ ಬೇಕು ನಮಗೆ, ನಾಲಾಯಕ್ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಿ ಕೆಟ್ಟ ಕೊಳಕ ಭಾಷೆಯಲ್ಲೆಲ್ಲ ಕಮೆಂಟ್ಗಳು ಹಾಕಿದ್ರು. ಕೆಟ್ಟ ಕೊಳಕ ಭಾಷೆಯಲ್ಲಿ 300 ಮಿಲಿಯನ್ ಓಡ್ಬಿಡ್ತು ಹಾಗೆ ಹೀಗೆ ಅಂತ ಬಡಾಯಿ ಕೊಚ್ಕೊಂಡ್ರಲ್ಲ, ಅದರಲ್ಲಿ ಕಮೆಂಟ್ಗಳನ್ನ ತೋರಿಸುವಂತಹ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ? ಈ ಸರ್ಕಾರ ಆ ಕಮೆಂಟ್ಗಳನ್ನ ಜನರ ಮುಂದೆ ತರುತ್ತಾ? ತರ್ಲಿ ನೋಡೋಣ. ಸಾಧ್ಯನೇ ಇಲ್ಲ. ಆ ರೀತಿಯ ಕಮೆಂಟ್ಗಳಿತ್ತು. ಅಲ್ಲಿಗೆ ಸ್ಪಷ್ಟವಾಗಿ ನರೇಂದ್ರ ಮೋದಿ ಗೊತ್ತಿತ್ತು, ಈ ಶನಿವಾರ ರಾಜೀನಾಮೆ ಆಗದೆ ಹೋದ್ರೆ ಶನಿವಾರ ಸಂಜೆಗೆ ಜಂತರ್ ಮಂತರ್ನಲ್ಲಿ ಈಗಿರುವ ಕ್ರೌಡ್ಗೆ 10 ಪಟ್ಟು ಕ್ರೌಡ್ ಸೇರುತ್ತೆ. ಮಾರನೇ ದಿನ ಭಾನುವಾರ ಇನ್ನೂ ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ. ಮಕ್ಕಳಿಗೆ ಹೊಡೆದಿರೋದು, ಮಕ್ಕಳ ಮೇಲೆ ದೌರ್ಜನ್ಯ ಆಗಿರೋದು ಇಡೀ ದೇಶವನ್ನ ಮನಸ್ಸನ್ನ ಕಲಕಿದೆ. ದೇಶದಾದ್ಯಂತದಿಂದ ಪೋಷಕರು, ಮಕ್ಕಳು, ವಿದ್ಯಾರ್ಥಿಗಳು, ಉದ್ಯೋಗಿಗಳು, ರೈತರು ಎಲ್ಲರೂ ಸಹ ಜಂತರ್ ಮಂತರ್ ಕಡೆಗೆ ಬರೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ನಾನು ಈಗ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ನನ್ನ ರಾಜೀನಾಮೆನೇ ಕೊಡಬೇಕಾದ ಸನ್ನಿವೇಶ ಎದುರಾಗುತ್ತೆ ಅಂತ ನರೇಂದ್ರ ಮೋದಿ ಬೆಚ್ಚಿ ಬಿದ್ರು ನರೇಂದ್ರ ಮೋದಿ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ಗೆ ಕೊಡಲೇಬೇಕಾಯಿತು. ಧರ್ಮೇಂದ್ರ ಪ್ರಧಾನ್ ಎಲ್ಲಿಗೆ ಹೋದರೂ ಸಹ ಇನ್ನು ಮೇಲೆ ಪ್ರತಿಭಟನೆಗಳಾಗೋ ಸಾಧ್ಯತೆಗಳು, ಒಂದು ಸೂಚನೆಗಳು ಸಿಗ್ತಾ ಇತ್ತು. ಜನ್ಜಿ ಹೆದರ್ತಾ ಇಲ್ವಲ್ಲ? ನೀವು ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ಪೊಲೀಸರ ಹತ್ರನೇ ಹೋಗಿ ಕೇಳ್ತಾ ಇದ್ದಾರೆ, ಇವತ್ತು ಲಾಠಿ ಚಾರ್ಜ್ ಮಾಡಲ್ವಾ, ಟಿಯರ್ ಗ್ಯಾಸ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿಲ್ವಾ ನೀವು, ಅಯ್ಯೋ ಅದೇನ್ ಕೆಲಸ ಮಾಡ್ತೀರೋ ಬಿಡಿ ಅಂತ ಪೊಲೀಸ್ಗೆ ಹೇಳ್ತಾ ಇದ್ದಾರೆ. ಹಾಕಿ ಸ್ವಲ್ಪ ಶೆಕೆ ಆಗ್ತಿದೆ, ಇದು ಜಲಫಿರಂಗಿ ಓಡಿಸಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ಅಶ್ರುವಾಯುನ ಯಾವತ್ತೂ ನಾನು ಅನುಭವಿಸಿಲ್ಲ, ಒಂದು ಚೂರು ಹಾಕಿ ನಾನೇ ಹೋಗ್ಬಿಟ್ಟು ತಲೆ ತೋರಿಸ್ತೀನಿ ಅಂತ ಒಬ್ಬ ಹೋಗಿ ತಲೆ ತೋರಿಸಿ ಬಂದಿದ್ದ. ಅಯ್ಯೋ ಇದಿಷ್ಟೇನಾ ಅಂದ್ಬಿಟ್ಟಿದ್ದ. ಸೊ ಜನ್ಸಿ ಎಲ್ಲದಕ್ಕೂ ಸಿದ್ಧ ಆದಂತೆ ನಡ್ಕೊಳ್ತಿತ್ತಲ್ಲ, ಅದು ಸಹ ನರೇಂದ್ರ ಮೋದಿಗೆ ಸೂಚನೆ ಕೊಡ್ತಿತ್ತು, ಪ್ರಧಾನ್ ರಾಜೀನಾಮೆ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ನಂದು ರಾಜೀನಾಮೆ ನಂದೇ ರಾಜೀನಾಮೆ ಆಗಬೇಕಾಗತ್ತೆ ಅಂತ. ಮತ್ತೆ ಇಡೀ ದೇಶಕ್ಕೆ ವ್ಯಾಪಿಸ್ತಾ ಇತ್ತಲ್ಲ, ಬೆಂಗಳೂರು ಸೇರಿದಂತೆ ಎಲ್ಲ ಪ್ರಮುಖ ನಗರಗಳು ಇನ್ಕ್ಲೂಡಿಂಗ್ ಗುಜರಾತಿನ ಅಹಮದಾಬಾದ್, ಅಲ್ಲೂ ಸಹ ಪ್ರತಿಭಟನೆಗಳಾಗೋಯ್ತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು ಅಂತ ಜನ್ಸಿ ಬೀದಿಗೆ ಬಂದು ಪ್ರತಿಭಟನೆ ಮಾಡಿತು. ಯಾವ ರಾಜ್ಯದಲ್ಲಾಗಿಲ್ಲ ಹೇಳಿ? ಬಿಹಾರದಲ್ಲಿ ದೊಡ್ಡ ಪ್ರತಿಭಟನೆ, ಮಹಾರಾಷ್ಟ್ರದಲ್ಲಿ ದೊಡ್ಡ ಪ್ರತಿಭಟನೆ, ಉತ್ತರ ಪ್ರದೇಶದಲ್ಲಿ ಪ್ರತಿಭಟನೆ, ಪಶ್ಚಿಮ ಬಂಗಾಳದಲ್ಲಿ ಪ್ರತಿಭಟನೆ, ಎಲ್ಲ ಕಡೆ ಪ್ರತಿಭಟನೆ ಮತ್ತು ಬಿಜೆಪಿಯವರನ್ನು ನೋಡಿದ ಕಡೆ ಹಲ್ಲೆ ಮಾಡಕ್ ಹೊರಟಿದ್ದಾರೆ ಜನ್ಸಿ. ಬಿಹಾರದಲ್ಲಿ MLA ಹಿಟ್ಟಾಡಿಸ್ಕೊಂಡು ಓಡಿಸಿದ್ರು. ಯಾವುದಕ್ಕೂ ಕೇರ್ ಮಾಡ್ತಿರ್ಲಿಲ್ಲ. ಕೇಸ್ ಹಾಕ್ತೀರಾ ಹಾಕಿ, ಹೊಡಿತೀರಾ ಹೊಡೀರಿ, ಜಲಫಿರಂಗಿ ಏನು ಬೇಕಾದ್ರೂ ಮಾಡಿ, ವಿ ಆರ್ ರೆಡಿ. ಅಶ್ರುವಾಯಿಗೆ ಹೆದರೋದೇ ಇಲ್ಲ ನಾವು. ಲಾಠಿ ಚಾರ್ಜ್ ಆದ್ರೆ ಈ ಕಡೆ ಹೊಡೆದ್ರೆ ಆ ಕಡೆಯಿಂದ ಓಡ್ ಬರ್ತೀವಿ, ಬ್ಯಾರಿಕೇಡ್ ಹಾಕೋದಕ್ಕೆ ಮುರಿದು ಬಿಸಾಕ್ಕೊಂಡು ಮುಂದೆ ಹೋಗ್ತೀವಿ ಎಲ್ಲ ತೋರಿಸ್ತಿದ್ರಲ್ಲ.
ಅಲ್ಲಿ ನಡುಗೋಗಿದ್ದು ನರೇಂದ್ರ ಮೋದಿ. ಪ್ರಧಾನಿ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನಾನು ಕೊಡಬೇಕಾದಂತಹ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಅಂತ ಬೆಚ್ಚಿ ಬಿದ್ದವರು. ಅಷ್ಟು ಮಾತ್ರ ಅಲ್ಲ, ಸಿಜೆಪಿ ತನ್ನ ಪಟ್ಟನ್ನ ಸಡಿಲಿಸೋದಕ್ಕೆ ಸಿದ್ಧ ಇರಲಿಲ್ಲ. ರಾಜೀನಾಮೆ ಇಲ್ಲದೆ ಮಾತುಕತೆಗಳು ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳ್ಬಿಟ್ರು. ನಾವು ಬರಲ್ಲ ಮಾತುಕತೆಗೆ, ರಾಜೀನಾಮೆ ಕೊಡ್ಲಿ ಆಮೇಲೆ ಮಾತುಕತೆ ಅಂದ್ರು. ಯಾವ್ದೋ ಟಿಎಂಸಿ ಕಾಂಗ್ರೆಸ್ ಇನ್ಯಾವುದೋ ಆಮ್ ಆದ್ಮಿ ಪಕ್ಷ ಅಂದಿದ್ರೆ ಒಂದಷ್ಟು ಜನನ ಪರ್ಚೇಸ್ ಮಾಡ್ಬಿಟ್ಟು ಅವ್ರ ಬಾಯಿ ಮುಚ್ಚಿಸ್ಬೋದಾಗಿತ್ತು. ಸಿಜೆಪಿ ಪಟ್ಟು ಹಿಡಿದು ಕೂತ್ಕೊಳ್ತು. ರಾಜೀನಾಮೆಯಿಂದ ರಾಜಿ ಇಲ್ಲ. ರಾಜೀನಾಮೆ ವಿಚಾರದಲ್ಲಿ ರಾಜಿನೇ ಇಲ್ಲ. ರಾಜೀನಾಮೆ ಕೊಟ್ರೇನೆ ಮಾತುಕತೆ, ಇಲ್ಲದೆ ಹೋದ್ರೆ ನೆಕ್ಸ್ಟ್ ರೌಂಡ್ ಮಾತುಕತೆಗೆ ನಾವು ಬರಲ್ಲ. ಅರ್ಥನೇ ಇಲ್ಲ. ರಾಜೀನಾಮೆ ಕೊಡಲ್ಲ ಅಂದ್ಮೇಲೆ ನಮ್ಮ ಪಟ್ಟಿರೋದೇ ರಾಜೀನಾಮೆ, ಅದನ್ನೇ ಕೊಡಲ್ಲ ಅಂದ್ಮೇಲೆ ಮಾತುಕತೆ ಏನಕ್ಕೆ ಮಾಡಬೇಕು? ವಿ ವಿಲ್ ನಾಟ್ ಕಮ್. ಸ್ಪಷ್ಟ ಸಂದೇಶವನ್ನ ಕೊಟ್ಬಿಟ್ರು ಜೆ ಪಿ ನಡ್ಡಾಗೆ. ಜೆ ಪಿ ನಡ್ಡಾ ಏನು ಮಾಡಕ್ಕಾಗದೆ ಅಮಿತ್ ಶಾಗೆ ಹೇಳ್ಕೊಂಡ್ರು. ಓ, ಅವರು ಬಗ್ಗು ಹಾಕಿ ಕಾಣ್ತಿಲ್ಲ, ಯುವ ಜನತೆ ಬೇರೆ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಅಂತ. ಆ ಕಡೆ ಜೆ ಪಿ ನಡ್ಡಾಗೂ ಪ್ಲಸ್ ಅಮಿತ್ ಶಾಗೂ ಬರ್ತಿದ್ದಂತಹ ಮಾಹಿತಿಗಳು ಜಂತರ್ ಮಂತರ್ನಿಂದ ಬೆಚ್ಚಿ ಬೀಳಿಸೋ ಹಾಗಿತ್ತು. ಪೊಲೀಸರು ಸಹ ಹೇಳ್ತಿದ್ರು, ನಾವು ಇನ್ನೂ ಹೆಚ್ಚಿನ ಕ್ರೌರ್ಯನ ಮೆರೆಯೋದಕ್ಕಾಗೋದಿಲ್ಲ, ಇವರನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ಇನ್ನೊಂದ್ 2 ದಿನ ಬಿಟ್ರೆ ಇನ್ನೂ ಹೆಚ್ಚಿಗೆ ಬರ್ತಾರೆ, ವೀಕೆಂಡ್ ಬೇರೆ, ಶನಿವಾರ ಭಾನುವಾರ, ಪ್ಲಸ್ ಇಡೀ ದೇಶ ಎಚ್ಚೆತ್ಕೊಳ್ತಾ ಇದೆ. ಮೋದಿ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ದೊಡ್ಡ ದೊಡ್ಡ ಘೋಷಣೆಗಳನ್ನ ಕೂಗ್ಲಾಗ್ತಿದೆ. ಸೋಷಿಯಲ್ ಮೀಡಿಯಾ ತುಂಬೋಗ್ಬಿಟ್ಟಿದೆ. ಅವರ ಏನು ಕಟ್ಟ ಬೆಂಬಲಿಗರು ಭಕ್ತರಿದ್ದಾರೆ, ಅವರು ಸಹ ಮೋದಿಯನ್ನ ಟೀಕಿಸೋದಕ್ಕೆ ಶುರು ಮಾಡಿದ್ದಾರೆ, ಮೋದಿ ಸರ್ಕಾರವನ್ನು ಟೀಕಿಸೋದಕ್ಕೆ ಶುರು ಮಾಡಿದ್ದಾರೆ. ಈಗ ನಾವು ಇನ್ನು ಹೆಚ್ಚಿಗೆ ಕಾಯಬಾರದು ಅನ್ನುವ ಸಂದೇಶವನ್ನ ಸ್ಪಷ್ಟವಾಗಿ ನರೇಂದ್ರ ಮೋದಿಗೆ ತಲುಪಿಸಿದ ಮೇಲೆ ಪ್ರಧಾನಿ ರಾಜೀನಾಮೆ ಆಗಬೇಕು, ಆಗಿಲ್ಲ ಅಂದ್ರೆ ನನ್ನ ರಾಜೀನಾಮೆಗೆ ಬಂದ್ಬಿಡುತ್ತೆ. ಇನ್ನು 1 ದಿನ ತಡೆದಿದ್ರೆ, ಭಾನುವಾರದವರೆಗೆ ತಡೆದು ಬಿಟ್ಟಿದ್ರೆ ನರೇಂದ್ರ ಮೋದಿ ರಾಜೀನಾಮೆ ಪಟ್ಟಿಡಿದು ಕೂತಿರೋರು ಮತ್ತದು ಎಲ್ಲಿಗೋ ಹೋಗಿರೋದು. ಜನ್ಸಿ ಬಿಡ್ತಾ ಇರ್ಲಿಲ್ಲ. ನರೇಂದ್ರ ಮೋದಿ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿರ್ತಿದ್ರು. ಸೊ ಹೀಗೆ ಪ್ರಧಾನಿ ರಾಜೀನಾಮೆ ತಡ ಆಗದೇ ಇದ್ದದ್ದಕ್ಕೆ, ತಡ ಆಯ್ತು ಆಕ್ಚುಲ್ ಆಗಿ, ಬಟ್ ಇನ್ನೊಂದು ದಿನ ತಡ ಆಗಿದ್ದಿದ್ರೆ ನರೇಂದ್ರ ಮೋದಿ ಅವರ ಸೀಟಿಗೆನೆ ಕುತ್ತು ಬರ್ತಾ ಇತ್ತು. ಅದು ಜಸ್ಟ್ ಮಿಸ್, ಸದ್ಯಕ್ಕೆ ಮಿಸ್. ಇದು ಆರಂಭ ಅಷ್ಟೇ. ಈ ರಾಜೀನಾಮೆಗಳ ಮಹಾಪೂರ ಏನಿದೆ ಇದು ಮುಂದುವರಿಯುತ್ತೆ. ನಾಲಾಯಕ ಮಂತ್ರಿಗಳ ದೊಡ್ಡ ಪಟ್ಟಿ ಇದೆ ಈ ದೇಶದ ಜನತೆ ಬಳಿ, ಯೂತ್ ಬಳಿ, ಜನ್ಸಿ ಬಳಿ. ಒಂದೊಂದೇ ವಿಚಾರ ಬಂದಾಗ, ಏನೇನೋ ಆದಾಗ, ನೆಕ್ಸ್ಟ್ ಒಂದು ಟ್ರೈನ್ ಆಕ್ಸಿಡೆಂಟ್ ಆದಾಗ, ನೆಕ್ಸ್ಟ್ ಎಥನಾಲ್ ಬಗ್ಗೆ ಏನಾದ್ರು ಸಮಸ್ಯೆ ಆದಾಗ, ನೆಕ್ಸ್ಟ್ ಇನ್ನೇನೋ ಪೇಪರ್ ಲೀಕ್ ಆದಾಗ, ಇನ್ಯಾವುದೋ ಎಪ್ಸ್ಟೀನ್ ಫೈಲ್ಸ್ ಹೊಸ ಲಿಸ್ಟ್ ಬಂದಾಗ, ಅವಾಗೆಲ್ಲ ಆಯಾ ಮಂತ್ರಿಗಳ ವಿರುದ್ಧ ಇದೇ ರೀತಿ ಪ್ರತಿಭಟನೆಗಳಾಗ್ತವೆ. ಒಂದೊಂದೇ ವಿಕೆಟ್ ಬೀಳ್ತಾ ಹೋಗುತ್ತೆ. ವೇಟ್ ಅಷ್ಟೇ. ಸೊ ಇದಿಷ್ಟು ನರೇಂದ್ರ ಮೋದಿ 1 ದಿನ ತಡ ಮಾಡಿದ್ರೆ ತಮ್ಮ ಸೀಟಿಗೆ ಕುತ್ತು ಬರ್ತಿರಬಹುದು ಅನ್ನುವಂತಹ ಸನ್ನಿವೇಶನ ಅರಿತದ್ದು ಹೇಗೆ, ಅದಕ್ಕೆ ಪೂರಕವಾಗಿ ಆದಂತಹ ಬೆಳವಣಿಗೆಗಳೇನು ಅನ್ನೋದ್ರ ಬಗ್ಗೆ ನನ್ನ ವಿಶ್ಲೇಷಣೆ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.